ವಿಜಯನಗರ ಸಾಮ್ರಾಜ್ಯದ ಕನಕಮಯ ಯುಗ. ರಾಜಕೀಯ ಶಕ್ತಿಯ ಜೊತೆ ಕಲೆಯು ಬೆಳಗುತ್ತಿದ್ದ ಕಾಲ. ಹಂಪಿಯ ಮಹಾರಣಿಯಲ್ಲಿ ಅನೇಕ ಶಿಲ್ಪಿಗಳು ತಮ್ಮ ಪ್ರತಿಭೆಯನ್ನ ತೋರಿಸುತ್ತಿದ್ದರು. ಅವರಲ್ಲಿ ಒಬ್ಬನು ಶಿಲ್ಪಿ ವಿಷ್ಣುಕಾಂತ. ಅವನು ಕೇವಲ ಶಿಲ್ಪಿಯಲ್ಲ, ಅವನ ಕೈಯಿಂದ ಹುಟ್ಟಿದ ಮೂರ್ತಿಗಳು ಜೀವಂತವಾಗುತ್ತಿದ್ದವು. ಒಂದು ದಿನ ಅರಮನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ರಾಣಿ ತ್ರಿಪುರಾದೇವಿ ಅವನ ಕೆಲಸ ನೋಡಿದಳು. ಅವಳಿಗೆ ಆ ಶಿಲ್ಪಿಗಳ ಸೌಂದರ್ಯ ಕಣ್ಮುಚ್ಚುವಂತೆ ಹೊತ್ತಿತ್ತು. ಅವಳು ವಿಷ್ಣುಕಾಂತನನ್ನು ಅರಮನೆಗೆ ಕರೆಯಿಸಿ ಹೇಳಿದಳು, ನೀನು ಮಾಡಿರುವ ಈ ವೇಷಭೂಷಿತ ದೇವಿಯ ಮೂರ್ತಿ ನನಗೆ ನಾನು ತೋಚುತ್ತಾ ಇದೆ. ಆದರೆ ಈ ಮೂರ್ತಿ ಇಷ್ಟು ಪ್ರೀತಿ ತುಂಬಿರಲು ನೀನು ಅವಳನ್ನು ಹೇಗೆ ನೋಡಿದ್ದಿ? ವಿಷ್ಣುಕಾಂತ ನಗುತ್ತಾ, ಶಿಲ್ಪಿ ಕಣ್ಣಿನಲ್ಲಿ ದೇವಿಯು ಶೃಂಗಾರವಂತೆಯೇ ಕಾಣುತ್ತಾರೆ ರಾಣಿ ಎನ್ನುತ್ತಾನೆ. ಅದರ ಮೇಲೆ ತ್ರಿಪುರಾದೇವಿ ಅವನೊಂದಿಗೆ ಮಾತುಕತೆಗಳು ಮುಂದುವರೆಸಿದಳು. ದಿನದಿಂದ ದಿನಕ್ಕೆ ಅವರ ಮಧ್ಯೆ ಆಕರ್ಷಣೆ ಬೆಳೆದಿತು. ಒಂದು ರಾತ್ರಿ ಕಲಾಮಂದಿರದಲ್ಲಿ ಹೊಸ ಮೂರ್ತಿ ರೂಪುಗೊಳ್ಳುತ್ತಿದ್ದಾಗ ಅವರು ಇಬ್ಬರೂ ಕಲೆಯ ಹೆಸರಿನಲ್ಲಿ ತಮ್ಮ ಅನುಭೂತಿಗಳನ್ನು ಹಂಚಿಕೊಂಡರು. ಆ ಕೇವಲ ದೇಹದ ಮೋಹವಲ್ಲ, ಅದು ಪ್ರೀತಿ ಮತ್ತು ಕಲೆಯ ಮಿಶ್ರಣವಾಗಿತ್ತು. ವಿಷ್ಣುಕಾಂತ ತ್ರಿಪುರಾದೇವಿಗೆ ಅರ್ಪಿಸಿದ ಮೊದಲ ಮತ್ತು ಕೊನೆಯ ಜೀವಂತ ಮೂರ್ತಿ ಆಕೆಯ ಹೃದಯದಲ್ಲೂ ಉಳಿದುಕೊಂಡಿತು.